ಏನು ಡೆಸಿಷನ್ ತೊಗೊಂಡಿದ್ದೇನೋ CID ಕೊಡಬೇಕು ಅಂತೇಳಿ ನಾವು ಕೇಳಿದ್ದು CBIಗೇನೋ ಕೊಡಿ ಅಥವಾ ಹೈಕೋರ್ಟ್ ಜಡ್ಜಿಗೇನೋ ಕೊಡಿ, ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ನಾವು ಕೊಟ್ಟಿದ್ದೀವಿ. ಈಗ ಅವ್ರು CID ಕೊಟ್ಟಿದ್ದಾರೆ, ಅದನ್ನು ನಾವು ಪರವಾಗಿಲ್ಲ ಸ್ವಾಗತ ಮಾಡ್ತೀವಿ. ಬಟ್ CID ಅವರು ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ್ಫೆಕ್ಟಾಗಿ ಟೈಮ್ ತೊಗೊಂಡ್ರು ಕೂಡ ಬಹಳ ನಿಷ್ಪಕ್ಷವಾಗಿ ಈ ತನಿಖೆ ಮಾಡಿದರೆ ವಾಸ್ತವಾಂಶ ಹೊರಗಡೆ ಬರಬೇಕು. ಹಾಗಾಗಿ ಈಗ ನೋಡಿ 10 ದಿನ ಆಯಿತು, ಭರತ್ ರೆಡ್ಡಿ ಅವರು DSP ಅವರೇ ಒಂದು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟು. ಭರತ್ ರೆಡ್ಡಿ ಅವರು 1,000 ಜನನ SP ಸರ್ಕಲಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಯವರೆಗೆ ಕರ್ಕೊಂಡ್ಬಂದು ಗಲಾಟೆ ಮಾಡಿದ್ದಾರೆ ಅಂತೇಳಿ DSP ಅವರು ಒಂದು ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಯಾಕೆ ಅದನ್ನು ಇವ್ರನ್ನ ಭರತ್ ರೆಡ್ಡಿನ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ? ಮಾಡಬೇಕಾಯ್ತು ಇಷ್ಟೊತ್ತಿಗೆ, ಆದರೂ ಕೂಡ ನೀವು ಮಾಡ್ತಾ ಇಲ್ಲ. ಹಂಗಾಗಿ ಈ ಒಂದು CID ತನಿಖೆ ನಿಷ್ಪಕ್ಷವಾಗಿ ಆದರೆ ಮಾತ್ರ ನಮ್ಮ ಒಂದು ಸ್ವಾಗತ ಇರುತ್ತೆ. ನಿಷ್ಪಕ್ಷವಾಗಿ ಇಲ್ಲ ಅಂತಂದ್ರೆ ಮಾತ್ರ ಇದನ್ನು ಮತ್ತೆ CBIಗೆ ವಹಿಸಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್. ನೆಕ್ಸ್ಟ್ ಏನು ಚಾಲೆಂಜ್ ಮಾಡೋ ಸಾಧ್ಯತೆಗಳನ್ನು ಇರ್ತದೆ? ಹೌದೌದು ಮಾಡ್ತೀವಿ. ಇವರು ಅಂದರೆ ಪರ್ಫೆಕ್ಟಾಗಿ ಮಾಡಿದ್ರೆ ತೊಂದರೆ ಇಲ್ಲ, ಮಾಡಲಿಲ್ಲ ಅಂದ್ರೆ ಮಾತ್ರ ನಾವು ಚಾಲೆಂಜ್ ಮಾಡ್ತೇವೆ. ಈಗ ತನಿಖೆ ಆಗೋವರೆಗೂ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ನೀವು ಆಮೇಲೆ ಅದು ನಾವು ನಿಷ್ಪಕ್ಷಪಾತ ಆಗೈತೆ ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಗೊತ್ತಿದ ಮೇಲೇ ಮತ್ತೆ ನಾವು ಇದು ಮಾಡೋದು, ಚಾಲೆಂಜ್ ಮಾಡೋದು. ಹೋಗ್ಕೊಂತೀವಿ ನೀವು ಆ ಥರ ಯಾವ ಥರ ತನಿಖೆಯಲ್ಲಿ ಬರುತ್ತೆ ಅನ್ನೋದು ಅದು ಕರೆಕ್ಟಾಗಿ ಹೋಗ್ಬೋದು. 17ನೇ ತಾರೀಕು ಮಾಡ್ತೀವಿ. 17ನೇ ತಾರೀಕು ನಾವು ಕೂಡ ಪೂರ್ವಭಾವಿ ಸಭೆ ಮಾಡ್ತಾ ಇದ್ವಿ ಸಿಟಿದು. ಆಮೇಲೆ 17ನೇ ತಾರೀಕು ಶ್ರೀರಾಮುಲು ನೇತೃತ್ವದಲ್ಲಿ, ರಾಜ್ಯ ನಾಯಕರ ನೇತೃತ್ವದಲ್ಲಿ ಮಾಡ್ತೀವಿ, ಸಭೆ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಅವರು ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ. ಅದೇ ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ, ಪಾರ್ಟಿಯವ್ರು ಕರೆದಿದ್ದಾರೆ. ಅವ್ರು ಬಂದ ಕೂಡಲೇ ಸಾಯಂಕಾಲ ಡೆಸಿಷನ್ ತಗೊಂಡು ಬೇಲ್ ಸಿಕ್ಕಿದೆ ಸರ್ 25 ಜನ ಬೇಲ್. ಆ್ಯಕ್ಚುಲಿ ಅದು ಈಗ ನೋಡಿ, ಒಂದು ನಮ್ಮ ಕಡೆ ಅವ್ರನ್ನ ಯಾಕೆ ಇದು ಅರೆಸ್ಟ್ ಮಾಡಿದ್ದಾರೋ ಗೊತ್ತಿಲ್ಲ. ಅವರು ನಮ್ಮ ತಮ್ಮನ ಮನೆ ಮೇಲೆ ಬಂದ ಮೇಲೆ ಇವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ರು ಆಗಲಿ, ಇವ್ರೇನು ಅವ್ರ ಮನೆ ಮೇಲೆ ಹೋಗಿ ಗಲಾಟೆ ಮಾಡ್ಲಿಕ್ಕೆ ಹೋಗಲಿಲ್ಲ ಇವರು. ಅಂಥದ್ದು ಇವರು ಅನವಸರವಾಗಿ ನಮ್ಮವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಅವರು ಒಂದು 4-5 ದಿನ ಅಲ್ಲೇ ಇದ್ದು ಈಗ ಬೇಲ್ ಸಿಕ್ಕಿದೆ. ಎಲ್ಲರೂ ಬಂದಿದ್ದಾರೆ, ಬೆಳಗ್ಗೆನೇ ಬಂದಿದ್ದಾರೆ. ಸರ್ ಈಗ ಸದ್ಯದ ಮಟ್ಟಿಗೆ ಅಂತ CBI ಕೇಳಲ್ಲ ನೀವು? CID ಓಕೆ? ಈಗ CID ಓಕೆ, ನಿಷ್ಪಕ್ಷವಾಗಿ ಅವರು ತನಿಖೆ ಮಾಡಬೇಕು ಅಂತ ಒಂದು ನಮ್ಮ ಒತ್ತಾಯ. ಎಸ್ ಸರ್.